ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಮಗ ಮಗ ಎಲ್ಲಿದ್ಯೋ? ಹೊರಗಡೆ ಬಂದು ನೋಡ್ತೀನಿ, ನೀನು ಇಲ್ಲ, ನಿನ್ನ ಕಾರು ಇಲ್ಲ. ಫೋನ್ ಯಾಕೆ ರಿಸೀವ್ ಮಾಡಿಲ್ಲ ಎಷ್ಟೊತ್ತು? ನಾನು ಆಚೆ ಇದ್ದೀನೋ, ಆಮೇಲೆ ಕಾಲ್ ಮಾಡ್ತೇನೆ. ಅಲ್ಲ ಮಗ, ಅಟ್ಲೀಸ್ಟ್ ನನ್ನ ಅಶೋಕ ಪ್ಲೀಸ್, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್ ಕಣೋ. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡು ಪ್ಲೀಸ್. ಸರಿ, ಹುಷಾರ್, ಬಾಯ್. ನಂದೇ ತಪ್ಪು. ಚಾಂದಿನಿ ಆಫೀಸಿಗೆ ಬಂದಿದ್ದಾಳೆ ಅನ್ನೋ ಒಂದು ವಿಷಯ ರಾಮಗೆ ನಾನು ಹೇಳ್ಬಿಡ್ಬೇಕಾಗಿತ್ತು. ಛೇ, ಈ ಚಾಂದಿನಿ ಬಂದಿರೋದು ಒಳ್ಳೇದೇ ಆಗಿದೆ ಅನ್ಸುತ್ತೆ. ಚಾಂದಿನಿ ವಾಪಸ್ ಬಂದ್ಮೇಲೆ ರಾಮ್ ಲೈಫ್ ಎಷ್ಟು ಡಿಸ್ಟರ್ಬ್ ಆಗ್ತಿದೆ ಅಂತ ಗೊತ್ತಾದ್ಮೇಲಾದ್ರೂ ಸೀತಾ ಅವರು ರಾಮ್ ಮನ್ಸನ್ನ ಅರ್ಥ ಮಾಡ್ಕೋಬೋದೇನೋ, ಇಬ್ರು ಒಂದಾಗ್ಬೋದೇನೋ. ಸೀತಾ, ಏನಾಯ್ತು? ಮನೆಗೆ ಹೋಗ್ತಿದ್ಯಾ? ತಲೆ ನೋವ್ತಿದೆ ಕಣೆ, ಮನೆಗೆ ಹೋಗ್ತೀನಿ. ಅಯ್ಯೋ ಓಕೆ. ಏಯ್ ಸೀತಾ, ಎಲ್ಲಿದ್ಯಮ್ಮ? ಎಲ್ಲಿದ್ಯಾ? ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಮಿಸ್ಸಿಂಗ್ ಯು ಸೋ ಮಚ್ ಅಮ್ಮ. ಕತ್ಲಲ್ಲಿ ಕಣ್ ಕಟ್ಕೊಂಡು ನಿಂತ್ಕೊಂಡಾಗಿದೆ. ಚಾಂದಿನ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟಿದ್ದೀನಿ, ಆದ್ರೆ ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ. ಸೀತಾನ ಮನ್ಸು ತುಂಬಾ ತುಂಬಿಕೊಂಡಿದ್ದೀನಿ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಪ್ಲೀಸ್ ಗೈಡ್ ಮೀ ಪ್ಲೀಸ್. ನಾನು ಈ ರೋಸ್ನ ರಾಮ್ಗೆ ಯಾಕೆ ತಗೊಂಡೆ? ಯಾಕೋ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅವ್ರ ಪ್ರೀತಿ ಅವ್ರ ಲೈಫಲ್ಲಿ ಮತ್ತೆ ಬಂದಿರೋದು ನೋಡಿ ನಾನು ಖುಷಿ ಪಡ್ಬೇಕಿತ್ತು. ಅದೇ ಚಾಂದಿನಿ ಮ್ಯಾಮ್ನ ರಾಮ್ ಜೊತೆ ನೋಡಿ ನನಗೆ ಯಾಕೆ ಬೇಜಾರಾಗಬೇಕು? ನಾನು ಬೇಜಾರನ್ನ ಹೈಡ್ ಮಾಡೋಕ್ಕೆ ಚಾಂದಿನಿ ಮ್ಯಾಮ್ ನಿಮ್ಮ ಹುಡುಗಿ ಅಲ್ವಾ ಅಂತ ರಾಮ್ ಹತ್ರ ಕೇಳಿದೆ. ಅದು ಕೇಳುವಾಗ ನನ್ನ ಮನಸ್ಸಲ್ಲಿ ಒಂಚೂರು ಖುಷಿ ಇರಲಿಲ್ಲ. ತಪ್ಪಲ್ವಾ? ಚಾಂದಿನಿ ಮ್ಯಾಮ್ ಅವ್ರ ನೋವು ನನ್ನ ಹತ್ರ ಹೇಳ್ಕೊಂಡಾಗ ಮಾತಿಗೆ ಸಮಾಧಾನ ಮಾಡಿದೆ ಅಷ್ಟೇ. ನಾನು ಯಾಕೆ ಹೀಗಾಗಿದ್ದೀನಿ? ಏನಾಗ್ತಿದೆ? ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಅಮ್ಮ. ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್. ಆ ಚಾಂದಿನಿ ಬಗ್ಗೆ ಕಂಪ್ಲೀಟ್ ಆಗಿ ಮರ್ತೋಗ್ಬಿಟ್ಟಿದ್ದೀನಿ. ಚೂರು ನೆನಪು ಬರಲ್ಲ, ಆದ್ರೆ ಅವಳು ಮಾತ್ರ ವಾಪಸ್ ಬಂದಿದ್ದಾಳೆ. ಬಂದು ಎಲ್ಲ ಹಾಳು ಮಾಡ್ತಿದ್ದಾಳೆ. ಸೀತಿನ ಹತ್ರ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಟು ಡೂ. ಎಲ್ಲಿದ್ಯಮ್ಮ? ಒಂದೇ ಒಂದ್ಸಲ ಬಾ, ನನಗೆ ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಅನಿಸ್ತಿದೆ. ಏನಿವತ್ತು ನೀವಾಗ ನೀವೇ ಕರ್ಸ್ಕೊಂಡ್ಬಿಡಿದ್ರ ನನ್ನ? ನನಗೆ ನಿಮ್ಮ ಹೆಲ್ಪ್ ಬೇಕು. ಹೆಲ್ಪ್? ನಿಮ್ಗೋಸ್ಕರ ನಾನು ಆಂಜನೇಯ ತರ ಸಂಜೀವಿನಿ ಪರ್ವತನ ಕಿತ್ಕೊಂಡು ಹೊತ್ಕೊಂಡ್ಬರಕ್ಕೂ ರೆಡಿವಿನಿ. ಹೆಲ್ಪ್ ಅಂತೆಲ್ಲ ಕೇಳ್ತಿದಿರಲ್ಲ. ಆದ್ರೆ ನೀವ್ ಮಾತ್ರ ನನ್ನ ಹೋಗಿ ಬನ್ನಿ, ನೀವು ತಾವು ಅಂತ ಫಾರ್ಮಲ್ ಆಗಿ ಮಾತಾಡ್ಸ್ಬಿಡಿ. ನನ್ಗೊಳ್ಳೆ ದೂರದೊಳ್ ತರ ಫೀಲ್ ಆಗುತ್ತೆ. ರಾಮ್ ಜೊತೆ ಅಷ್ಟು ಕ್ಲೋಸ್ ಆಗಿ ಮಗ ಮಗ ಅಂತೆಲ್ಲ ಮಾತಾಡ್ತೀರಾ. ನಾನು ನಿಮ್ ಹೆಂಡತಿಗಳು, ನನ್ನನ್ನು ಬೇಕಾದ್ರೆ ಡೂಡ್ ಬ್ರೋ ಮಗ ಅಂತೆಲ್ಲ ಮಾತಾಡ್ತೀವಿ. ಐ ಡೋಂಟ್ ಮೈಂಡ್. ನೋಡಿ, ಎಷ್ಟೇ ಟೆನ್ಷನ್ ಇದ್ರು ನಿಮ್ಮ ಜೊತೆ ಒಂದ್ಸಲ ಮಾತಾಡಿದ್ರೆ ಸಾಕು, ಎಲ್ಲ ಮರ್ತೋಗುತ್ತೆ. ಟೆನ್ಷನ್ ಮರ್ತೋಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಅದೇ ನಾನು ಹೇಳಿದ್ ಮಾತ್ರ ನೀಟಾಗಿ ಮರ್ತೋಗ್ತೀರಾ. ಈಗಷ್ಟೇ ಹೇಳ್ದೆ ತಾನೆ ಬಹುವಚನದಲ್ಲೆಲ್ಲ ಮಾತಾಡ್ಸ್ಬೇಡಿ ಅಂತ. ಆಲ್ರೆಡಿ ನೀವು ತಾವು ಬೇವು ಅಂತ ಮಾತಾಡ್ತಿದ್ದೀರಾ. ಏನ್ ಮಾಡೋದು, ಇಷ್ಟು ದಿವಸದಿಂದ ಹೀಗೆ ಮಾತಾಡಿ ಅಭ್ಯಾಸ ಅಲ್ವಾ. ಏಕ್ದಮ್ ಹೋಗೇ ಬಾರೆ ಅಂತ ಮಾತಾಡೋದು ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆಯ್ತು, ಅದೇನ್ ವಿಷಯ ಹೇಳಿ.
ನಿಮ್ಮ ಹತ್ರ ಚಾಂದಿನಿ ಬಗ್ಗೆ ಮಾತಾಡ್ಬೇಕಾಗಿತ್ತು. ಏನು ನೀವು ಅವಳ ವಿಷಯ ಎಲ್ಲ ನನ್ನ ಮುಂದೆ ಎತ್ಬೇಡಿ. ನಿಮ್ಗಳು ಹಳೆ ಫ್ರೆಂಡ್ ಆಗಿರ್ಬೋದು, ಆದ್ರೆ ನಂಗಳು ನೇಳ್ಕೊಂಡ್ರು ಆಗಲ್ಲ. ಈಗ ನನಗೋಸ್ಕರ ನೀವು ಅದೇ ಚಾಂದಿನಿ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ಏನೇನೇನು ಸೀನೇ ಇಲ್ಲ. ಕತ್ತಂ ಟಾಟಾ ಬಾಯ್ ಬಾಯ್. ಈಗ ತಾನೇ ಹಾರ್ಕೊಂಡು ಹೋಗಿ ಸಂಜೀವಿನಿ ಕಿತ್ಕೊಂಡು ಹೊತ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ. ಸಣ್ಣದಾಗ ಒಂದು ಸ್ನೇಹ ಮಾಡ್ಕೊಳಕ್ ಆಗ್ತಿಲ್ಲ ನಿಮ್ಮ ಕೈಲಿ. ಇಷ್ಟೇನಾ ನಿಮ್ಗೆ ನನ್ನ ಮೇಲಿರೋ ಪ್ರೀತಿ? ನೋಡಿ, ನನಗೂ ಆ ಚಾಂದಿನಿ ಕಂಡ್ರೆ ಆಗಲ್ಲ. ಅವಳು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ. ರಾಮ್ ಮೇಲಿರೋ ಪ್ರೀತಿಗಂತೂ ಬಂದಿಲ್ಲ. ರಾಮ್ ಮತ್ತೆ ಸೀತಾ ಮಧ್ಯೆ ಎಲ್ಲ ಸರಿ ಹೋಯ್ತು. ಇನ್ನೇನು ರಾಮು ಸೀತಾ ಅವ್ರ ಹತ್ರ ಹೋಗಿ ಎಲ್ಲ ಹೇಳ್ಕೋಬೇಕು ಅನ್ನೋ ಅಷ್ಟರಲ್ಲಿ ಈ ಚಾಂದಿನಿ ಬಂದಿದ್ದಾಳೆ. ಇದ್ರದ್ದೇನು ಅರ್ಥ? ಏನೇನೇನೇನೇನು ಇನ್ನೊಂದ್ಸತಿ ರಿಪೀಟ್ ಮಾಡಿ. ರಾಮ್ ಮತ್ತೆ ಸೀತಾ ಮಧ್ಯೆ ಇರೋ ವಿಷಯ ಸರಿ ಹೋಗಿದೆ, ಓಕೆ. ಬಟ್ ರಾಮ್ ಸೀತನ ಹತ್ರ ಏನೋ ಹೇಳ್ಕೊಬೇಕು ಅಂತೀರಲ್ಲ, ಅದೇನದು? ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನಂತ ಅನ್ಸುತ್ತೆ? ರಾಮ್ ಕಣ್ಣಲ್ಲಿ, ಅವನ ಮೌನದಲ್ಲಿ ಸೀತಾ ಅವ್ರಿಗೋಸ್ಕರ ಇರುವಂತಹ ಪ್ರೀತಿ ಸೀತಾ ಅವ್ರಿಗಂತೂ ಕಾಣ್ತಿಲ್ಲ. ನಿಮಗೂ ಗೊತ್ತಾಗಿಲ್ವಾ? ರಾಮ್ ಬಾಯ್ಬಿಟ್ಟು ಹೇಳಲ್ಲ, ಸೀತಾ ಅರ್ಥ ಮಾಡ್ಕೊಳ್ಳಲ್ಲ. ಇವರಿಬ್ಬರ ಮಧ್ಯ ಈ ಚಾಂದಿನಿ ಬೇರೆ ಬಂದಿದ್ದಾಳೆ. ನನಗೆ ತಲೆ ಕೆಡ್ತಿದೆ. ಅಲ್ಲ, ಸೀತಾ ಮತ್ತೆ ರಾಮ್ ಮಧ್ಯ ನಾನು ಮೂರನೇವನಾಗ್ತೀನಿ. ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ? ಅಟ್ಲೀಸ್ಟ್ ಈ ಚಾಂದಿನಾದರೂ ಇವರಿಬ್ಬರಿಂದ ದೂರ ಮಾಡೋಣ ಅನ್ನೋ ಪ್ರಯತ್ನದಲ್ಲಿದ್ದೀನಿ. ಈಗ ಅರ್ಥ ಆಯ್ತಾ ಎಲ್ಲ? ರಾಮ್ ಸೀತನ್ ಲವ್ ಮಾಡ್ತೀಯನ? ಐ ಮೀನ್ ಸಾರಿ, ರಾಮ್ ಸರ್. ಓ ಮೈ ಗಾಡ್, ಇದು ತುಂಬಾ ಖುಷಿ ಆಗ್ತೀನಿ. ಎಂತ ಒಳ್ಳೆ ವಿಷಯ, ನಂಗೆ ಮುಂಚೆ ಯಾಕೆ ಹೇಳಿಲ್ಲ ನೀವು? ಫಸ್ಟ್ ಸೀತಂಗೆ ಹೇಳ್ತೀನಿ. ದಯವಿಟ್ಟು ಇದೊಂದು ಕೆಲಸ ಮಾಡಿಬಿಡಿ ಪ್ಲೀಸ್. ಯಾಕೆ? ನೋಡಿ, ಸೀತಾ ಅವ್ರಿಗೆ ಹೇಳಿದ್ರೆ ನಿಮ್ಮ ಥರ ಅವ್ರು ಖುಷಿ ಪಡಲ್ಲ. ಅವ್ರಿಗೊಬ್ಳು ಮಗಳಿದ್ದಾಳೆ. ಒಂದು ಮಗುವಿನ ತಾಯಾಗಿ ಈ ಥರ ಪ್ರೀತಿ ಪ್ರೇಮ, ಅದು ಅಲ್ಲದೆ ತಾನು ಕೆಲಸ ಮಾಡ್ತಾ ಇರೋ ಕಂಪ್ನಿ ಬಾಸೇ ಅವ್ರನ್ನ ಇಷ್ಟಪಡ್ತಿದ್ದಾರೆ ಅನ್ನೋ ಒಂದು ವಿಷಯನ ಅವ್ರು ಒಪ್ಪಲ್ಲ. ಆ್ಯಂಡ್ ಮೋರ್ ಓವರ್ ಇದು ರಾಮ್ ಫೀಲಿಂಗ್ಸು. ಅವ್ನು ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೌದಲ್ಲ, ಆದ್ರೆ ರಾಮ್ ಯಾಕೆ ಹೇಳ್ಕೊತಿಲ್ಲ ಇದನ್ನ? ಅದು ನನಗೆ ಗೊತ್ತಿಲ್ಲ. ಬಟ್ ಅವ್ನು ಹೇಳೋ ಥರ ಮಾಡಬೇಕು. ಈಗ ರಾಮ್ ಸೀತಾಗೆ ನಾವಿಬ್ಬರು ಬಿಟ್ಟರೆ ಇನ್ಯಾರು ಹೆಲ್ಪ್ ಮಾಡ್ಬೇಕು ಹೇಳಿ? ನಂಗಂತೂ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯ್ತು. ರಾಮ್ ಮತ್ತೆ ಸೀತಾ ಜೊತೆಗಿದ್ರೆ ಏನೋ ಒಂಥರ ಗುಡ್ ಫೀಲಿಂಗ್. ಅಂತದ್ರಲ್ಲಿ ಮದ್ವೆ ಆಗ್ತಾರೆ ಅಂದ್ರೆ ದಟ್ಸ್ ದ ಬೆಸ್ಟ್ ಥಿಂಗ್ ಎವರ್. ನಾನಂತೂ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡಕ್ ರೆಡಿ. ಡನ್. ಹಲೋ. ಹಾಯ್ ಫ್ರೆಂಡ್, ಹೇಗಿದ್ಯಾ? ಹಾಯ್ ಸಿ ಪುಟ. ಎಲ್ಲಿದ್ಯಾ? ಆಫೀಸಲ್ಲಿ ಇದೆಯಾ? ತುಂಬ ವರ್ಕ್ ಇದೆಯಾ? ಇಲ್ಲ ಪುಟ, ಫ್ರೀ ಇದೀನಿ, ಹೇಳು. ಏನಾಯ್ತು ಫ್ರೆಂಡ್? ಈಗಲೂ ಮಾತಾಡೋಕ್ಕೆ ನೋವಾಗ್ತಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.